ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 12ರ ಬಗ್ಗೆ ಮಾತಾಡೋಣ, ಕನ್ನಡ ಬಿಗ್ ಬಾಸ್ ಬಗ್ಗೆ. ನನಗೆ ಗೊತ್ತಿರುವಂಥ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅಂದ ತಕ್ಷಣ ಬಿಗ್ ಬಾಸ್ ಅಭಿಮಾನಿಗಳಿಗೆ ಒಂದು ಸಂತೋಷದ ವಿಷಯ. ಬಿಗ್ ಬಾಸ್ ಅಭಿಮಾನಿಗಳಲ್ಲಿ 50% ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳೇ ಇದ್ದರು ಅಂತ ಹೇಳಿದ್ರು ತಪ್ಪಾಗಲ್ಲ. ಸೀಸನ್ 11 ತನಕ ಬಿಗ್ ಬಾಸ್ನ ನಿರೂಪಣೆ ಮಾಡ್ಕೊಂಬಂದಿರುವಂಥ ಕಿಚ್ಚ ಸುದೀಪ್ ಅವರು ಸೀಸನ್ 12ರ ನಿರೂಪಣೆಯನ್ನು ಮಾಡಲ್ಲ, ಕೆಲವೊಂದು ಸೀಸನ್ಗಳಿಗೆ ವಿರಾಮವನ್ನು ತಗೊಳ್ತಾರೆ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ 11 ಮುಗಿದ ನಂತರ ಊಹಾಪೋಹಗಳು ಸ್ಟಾರ್ಟ್ ಆಗಿತ್ತು. ಇನ್ನು ಮುಂದೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ನಿರೂಪಣೆ ಮಾಡಲ್ಲ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಊಹಾಪೋಹಗಳನ್ನು ಮೀರಿ ಬಿಗ್ ಬಾಸ್ ಸೀಸನ್ 12ರ ನಿರೂಪಣೆಯನ್ನು ಕೂಡ ಕಿಚ್ಚ ಸುದೀಪ್ ಅವರೇ ಮಾಡ್ತಿದ್ದಾರೆ. ಇದು ಕನ್ಫರ್ಮ್ ವಿಷಯ. ಇನ್ನು ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಈಗಾಗಲೇ ಅಡ್ವರ್ಟೈಸ್ಮೆಂಟ್ಗಳು ಸ್ಟಾರ್ಟ್ ಆಗಿದೆ, ಪ್ರೋಮೋಗಳು ಸ್ಟಾರ್ಟ್ ಆಗಿದೆ. ಆದರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಬಿಗ್ ಬಾಸ್ ಸೀಸನ್ 12 ಸೆಪ್ಟೆಂಬರ್ ಲಾಸ್ಟಲ್ಲಿ, ಅಂತಂದರೆ ಸೆಪ್ಟೆಂಬರ್ 21ರಿಂದ 28 ಒಳಗಡೆ, ಸೆಪ್ಟೆಂಬರ್ ತಿಂಗಳು ಮುಗಿಯೋದ್ರೊಳಗಡೆ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭ ಆಗುವ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಟೀಮ್ ಅವರು ತಿಳಿಸಿದ್ದಾರೆ. ಇನ್ನು ಬಿಗ್ ಬಾಸ್ನ ಲೋಗೋ ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇಷ್ಟು ವರ್ಷ ನಡೆದಿರುವಂಥ ಸೀಸನ್ 11 ತನಕನೂ ಬಿಗ್ ಬಾಸಿನ ಲೋಗೋ ಒಂದು ಕಣ್ಣಿನ ಚಿತ್ರ ಆಗಿತ್ತು. ಅಂದರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳ ಮೇಲೆ ಯಾವಾಗಲೂ ಬಿಗ್ ಬಾಸ್ನ ಕಣ್ಣಿರತ್ತೆ ಅನ್ನುವಂಥ ಅರ್ಥದಲ್ಲಿ ಈ ಒಂದು ಕಣ್ಣಿನ ಲೋಗೋನ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ನ ವೀಕ್ಷಕರೆಲ್ಲ ಮಾತಾಡ್ಕೊಳ್ತಾ ಇದ್ರು. ಸೊ ಈ ಸಾರಿನೂ ಅದೇ ಥರ ಲೋಗೋವನ್ನು ಬಿಡುಗಡೆ ಮಾಡಿದ್ದು ಕಣ್ಣಿನ ಒಳಗೆ ಒಂದು ಗಡಿಯಾರವನ್ನು ಇಟ್ಟಿರೋ ರೀತಿ ಕಾಣಿಸ್ತಾ ಇದೆ. ಇದು 24x7 ನಿಮ್ಮ ನೋಡೋದ್ರ ಜೊತೆಗೆ ಸಮಯಕ್ಕೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಈ ಒಂದು ಲೋಗೋದ ಅರ್ಥವನ್ನು ನಾವು ಬಿಗ್ ಬಾಸ್ ಸೀಸನ್ 12ರ ವೀಕ್ಷಣೆ ಮಾಡ್ತಾ ತಿಳ್ಕೋಬೇಕು ಅಂತ ಹೇಳಿ ಅನಿಸುತ್ತೆ. ಇನ್ನು ಮೂರನೇದಾಗಿ ಏನಪ್ಪ ಅಂತಂದರೆ, ಇದು ಬಹು ಮುಖ್ಯ ವಿಷಯ. ನೀವು ಸರ್ಚ್ ಬಾರಲ್ಲಿ ಬಿಗ್ ಬಾಸ್ ಅಂತ ಟೈಪ್ ಮಾಡಿದ ತಕ್ಷಣ ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಬಿಗ್ ಬಾಸ್ಗೆ ಯಾರೆಲ್ಲ ಬರ್ತಾರೆ ಅನ್ನುವಂಥ ಉದ್ದ ಲೀಸ್ಟು ಓಪನ್ ಆಗುತ್ತೆ. ಸೊ ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅನ್ನುವ ಊಹಾಪೋಹಗಳು ಹೆಚ್ಚಾಗಿದೆ. ಅಗ್ನಿಸಾಕ್ಷಿ ಸೀರಿಯಲ್ ಖ್ಯಾತಿಯ ವಿಜಯ್ ಸೂರ್ಯ ಅವರು, ಹಾಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಆದ ಡಾಕ್ಟರ್ ಬ್ರೋ ಅವರು, ವರುಣ್ ಆರಾಧ್ಯ ಅವರು, ಇವರು ಕೂಡ ಸೋಷಿಯಲ್ ಮೀಡಿಯಾ ಸ್ಟಾರೇ, ಭೂಮಿಕಾ ಬಸವರಾಜ್ ಅವರು, ಶ್ವೇತಾ ಪ್ರಸಾದ್ ಅವರು, ಹಾಗೆ ಸುಧಾರಾಣಿ ಅವ್ರ ಹೆಸರು, ವರ್ಷಾ ಕಾವೇರಿ ಅವರ ಹೆಸರು, ಬಾಳು ಬೆಳಗುಂದಿ ಅವರ ಹೆಸರು, ಹಾಗೆ ಫೇಮಸ್ ಸಿಂಗರ್ ಆದಂಥ ಚನ್ನಪ್ಪ ಅವರ ಹೆಸರು, ಅದೇ ರೀತಿ ಈಗ ನಿನಗಾಗಿ ಸೀರಿಯಲ್ನ ಹೀರೋ ಆದಂಥ ಋತ್ವಿಕ್ ಅವರು, ಮತ್ತು ದಿವ್ಯಾ ಗೌಡ ಅವರು, ಇನ್ನೂ ಹಲವಾರು ಜನರ ಹೆಸರು, ಇದು ನಾನು ತೋರಿಸಿರೋದು ಸ್ವಲ್ಪ ಜನರ ಹೆಸರು, ಇನ್ನು ಹಲವಾರು ಜನರ ಹೆಸರು ಹರಿದಾಡ್ತಾ ಇದೆ. ಬಟ್ ಇದೇ ಜಸ್ಟ್ ಊಹಾಪೋಹಗಳಷ್ಟೇ. ಆದರೆ ಬಿಗ್ ಬಾಸ್ ಸೀಸನ್ 12ರ ಟೀಮ್ ಅವರು ಇದೇ ಕನ್ಫರ್ಮ್ ಆಗಿ ಇದೇ ಕಂಟೆಸ್ಟೆಂಟ್ಗಳು ಬರ್ತಾರೆ ಎನ್ನುವಂಥ ಲೀಸ್ಟ್ನ ಎಲ್ಲೂ ಬಿಡುಗಡೆ ಮಾಡಿಲ್ಲ. ಕನ್ಫರ್ಮ್ ಆಗಿ ಯಾರು ಬರ್ತಾರೆ ಅಂತ ಎಲ್ಲೂ ಸಹ ಘೋಷಣೆಯನ್ನು ಮಾಡಲಿಲ್ಲ. ಹಾಗಾಗಿ ಯಾರು ಬರ್ತಾರೆ ಅನ್ನುವಂಥ ಕನ್ಫರ್ಮ್ ವಿಷಯ ಗೊತ್ತಿಲ್ಲ. ನಿಮಗೆ ಈ ವಿಡಿಯೋನ ನೋಡಿದ ನಂತರ ಯಾರೆಲ್ಲ ಬರಬೇಕು ಅಂತ ಅನಿಸುತ್ತೋ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಪ್ರಕಾರ ಸೀಸನ್ 1 ಬೆಸ್ಟ್ ಸೀಸನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ತುಂಬ ಎಂಜಾಯ್ ಮಾಡಿಕೊಂಡು ಮನೋರಂಜನೆಯನ್ನು ಕೊಟ್ಕೊಂಡು ಆ ಒಂದು ಸೀಸನ್ ಮುಗಿದಿತ್ತು. ಅದೇ ರೀತಿ ಸೀಸನ್ 12 ಕೂಡ ಬರಲಿ ಅಂತ ಹೇಳಿ ನನ್ನ ಆಶಯ. ಹಾಗೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬಂದರೆ ಬಿಗ್ ಬಾಸ್ ಸೀಸನ್ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೀಸನ್ನು ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಬಿಗ್ ಬಾಸ್ ಅಭಿಮಾನಿಗಳ ಪರವಾಗಿ ಕೇಳ್ಕೊಳ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.